ವಾರದ ಯಾವುದಾದ್ರೂ ಒಂದು ದಿನ ಉಪ್ಪಿನ ಡಬ್ಬಿಯಲ್ಲಿ ಈ ಒಂದು ಗುಪ್ತವಾದ ವಸ್ತುವನ್ನು ಇಟ್ಟುಬಿಡಿ. ಜೀವನದ ಎಲ್ಲ ದೋಷಗಳಿಂದ, ಕಷ್ಟಗಳಿಂದ, ಅದು ವಾಸ್ತು ದೋಷ ಇರಲಿ, ಶನಿ ದೋಷ ಇರಲಿ, ತಕ್ಷಣವೇ ನಿಮಗೆ ಮುಕ್ತಿ ಸಿಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಯಾವ ರೀತಿಯ ಆಶೀರ್ವಾದ ದೊರೆಯುತ್ತದೆ ಅಂದರೆ, ಇದರಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಅಂತ ಹೇಳ್ಬೋದು. ನೀವು ಶ್ರೀಮಂತರೂ ಆಗುವಿರಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲಿಗೆ ನೀವು ನಮಗೆ ಒಂದು ವಿಷಯವನ್ನು ತಿಳಿಸಿರಿ. ನಿಮ್ಮ ಮನೆಯಲ್ಲಿ ಸಪ್ರೇಟಾಗಿ ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಉಪ್ಪನ್ನು ತುಂಬಿ ಇಟ್ಟಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಬರೆದು ತಿಳಿಸಿರಿ. ಸ್ನೇಹಿತರೆ, ಒಂದು ವೇಳೆ ಇಟ್ಟಿಲ್ಲ ಅಂದರೆ ಹಿಂದೆ ಹೋಗಿ ಒಂದು ಡಬ್ಬಿಯನ್ನು ಸಪ್ರೇಟಾಗಿ ತೆಗೆದುಕೊಂಡು ಬನ್ನಿ. ಅದು ಗಾಜಿನ ಡಬ್ಬಿ ಆಗಿರಬೇಕು. ಅದರಲ್ಲಿ ಉಪ್ಪನ್ನು ತುಂಬಿ ಸಪ್ರೇಟಾಗಿ ಅದನ್ನು ಇಟ್ಟುಬಿಡಿ. ಯಾಕಂದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ಒಂದು ಉಪಾಯದ ಬಗ್ಗೆ ತಿಳಿಸ್ತಾ ಇದ್ದೀವೋ ಅದರಲ್ಲಿ ಉಪ್ಪಿನ ಡಬ್ಬಿಯಲ್ಲಿ ಕೇವಲ ಸರಿಯಾದ ಮುಹೂರ್ತದಲ್ಲಿ ಈ ಕೆಲವು ಗುಪ್ತ ವಸ್ತುಗಳನ್ನು ಮುಚ್ಚಿಡಬೇಕು. ಇವುಗಳ ಬಗ್ಗೆ ತಂತ್ರಶಾಸ್ತ್ರದಲ್ಲಿ ಬರೆದಿದ್ದಾರೆ. ಇಲ್ಲಿ ನಾವು ಕೂಡ ನಮ್ಮ ಮನೆಯಲ್ಲಿರುವಂಥ ಉಪ್ಪಿನ ಡಬ್ಬಿಯಲ್ಲಿ ಆ ಒಂದು ಗುಪ್ತ ವಸ್ತುವನ್ನು ಮುಚ್ಚಿಟ್ಟಿದ್ದೇವೆ. ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇದರ ಲಾಭವನ್ನು, ಅನುಭವವನ್ನು ಪಡೆದ ನಂತರವೇ ನಾವು ನಿಮಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಇದರಿಂದ ನಿಮಗೂ ಲಾಭ ಸಿಗಲಿ, ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ನಮ್ಮದು. ಇದರ ಮಾತಿನ ಮೇಲೆ ನಾವು ನಿಮಗೆ 100% ಗ್ಯಾರಂಟಿ ಕೂಡ ಕೊಡ್ತೀವಿ. ಹೇಗೆ ನೀವು ತಂತ್ರಶಾಸ್ತ್ರದ ಅನುಸಾರವಾಗಿ ಆ ಗುಪ್ತ ವಸ್ತುವನ್ನು ಉಪ್ಪಿನ ಡಬ್ಬಿಯಲ್ಲಿ ಮುಚ್ಚಿಡುವಿರೋ, ನಂಬಿಕೆ ಇಡಿ, ಈ ಉಪಾಯವನ್ನು ಮಾಡಿದ ನಂತರ ನಿಮ್ಮ ಜನ್ಮಾಂತರದ ಬಡತನ, ವಾಸ್ತುದೋಷ, ಕಷ್ಟ, ಸಮಸ್ಯೆಗಳು ದೂರ ಆಗೋದಷ್ಟೇ ಅಲ್ಲದೆ, ಒಂದು ವೇಳೆ ಈ ಉಪಾಯವನ್ನು ನೀವು ಸರಿಯಾದ ಮುಹೂರ್ತದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಜೀವನದಲ್ಲಿ ಹಣಕಾಸು ಬರುವಂಥ ದಾರಿಗಳು ತೆರೆದುಕೊಳ್ಳುತ್ತವೆ. ಬಂದಿರುವಂಥ ಹಣಕಾಸಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ. ನಿಮ್ಮ ನಿಂತಿರುವಂಥ ವ್ಯಾಪಾರ ಕೂಡ ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಐಶ್ವರ್ಯದ ಪ್ರಾಪ್ತಿ ಕೂಡ ಆಗುತ್ತದೆ. ನಿಮ್ಮ ಮನೆಯ ಉದ್ಧಾರ ಕೂಡ ಆಗುತ್ತದೆ. ನಿಮ್ಮ ಮನೆಯ ಉನ್ನತಿಯೂ ಆಗುತ್ತದೆ. ಇದು ಒಂದು ಯಾವ ರೀತಿಯಾದ ಉಪಾಯ ಆಗಿದೆ ಅಂದರೆ, ಇದು ಕೇವಲ ನಿಮ್ಮಲ್ಲಿ ಮಾತ್ರವಲ್ಲ, ನಿಮ್ಮ ಇಡೀ ಕುಟುಂಬದಲ್ಲಿ ಒಂದು ಚಮತ್ಕಾರಿಕ ಸಕಾರಾತ್ಮಕ ಬದಲಾವಣೆ ತರುತ್ತದೆ. ಒಂದು ಮಾತನ್ನು ಸ್ನೇಹಿತರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮನೆಯಲ್ಲಿರುವಂಥ ಉಪ್ಪಿನ ಡಬ್ಬಿಯು ಆ ಮನೆಯ ವ್ಯಕ್ತಿ ಮೇಲೆ ನೇರವಾಗಿ ತನ್ನ ಪ್ರಭಾವವನ್ನು ಹಾಕುತ್ತದೆ. ನಮ್ಮ ಜ್ಯೋತಿಷಾಸ್ತ್ರದಲ್ಲಿರುವಂಥ ಮಾಹಿತಿಯ ಅನುಸಾರವಾಗಿ ಯಾರ ಮನೆಯಲ್ಲಿರುವಂಥ ಉಪ್ಪಿನ ಡಬ್ಬಿ ಖಾಲಿಯಾಗುತ್ತದೆಯೋ ಅದರ ಕೆಟ್ಟ ಪ್ರಭಾವ ಅವರ ಮನೆಯ ಆರ್ಥಿಕ ಸ್ಥಿತಿ ಮೇಲೂ ನೋಡಲು ಸಿಗುತ್ತದೆ. ಆ ಮನೆಯ ವಾಸ್ತು ಕೂಡ ಕೆಟ್ಟೋಗುತ್ತದೆ. ಸ್ನೇಹಿತರೆ, ಉಪ್ಪಿನ ಮೇಲೆ ತೋರಿಸಿದಂಥ ನಿಮ್ಮ ನಿರ್ಲಕ್ಷ್ಯತನ ನಿಮ್ಮ ಜೀವನದಲ್ಲಿ ಬಡತನ, ಸಮಸ್ಯೆಗಳನ್ನು ತರಬಹುದು. ಒಂದು ವೇಳೆ ಉಪ್ಪಿನ ಬಗ್ಗೆ ನೀವು ಎಚ್ಚರಿಕೆಗಳನ್ನು ವಹಿಸಲಿಲ್ಲ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಹಲವಾರು ಪ್ರಕಾರದ ಸಮಸ್ಯೆಗಳನ್ನು ಎದುರಿಸಬಹುದು. ಇನ್ನೊಂದೆಡೆ ಒಂದು ವೇಳೆ ನೀವು ಉಪ್ಪಿಗೆ ಸಂಬಂಧಪಟ್ಟಂಥ ಆ ಕೆಲವು ಉಪಾಯಗಳನ್ನು ಮಾಡಿದ್ರೆ ನಿಮ್ಮ ಮನೆ ಧನ ಸಂಪತ್ತಿನಿಂದ ತುಂಬುತ್ತದೆ. ಹಾಗಾಗಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಸ್ನೇಹಿತರೆ, ಉಪ್ಪು ನೋಡಲು ಸಾಧಾರಣವಾದ ವಸ್ತು ಆಗಿದೆ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತದೆ. ಇದು ಕೇವಲ ಆಹಾರದಲ್ಲಿ ಮಾತ್ರ ಬಳಕೆಯಾಗೋದಷ್ಟೇ ಅಲ್ಲದೆ ಇದು ಹಲವಾರು ಲಾಭಗಳನ್ನು ಸಹ ಕೊಡುತ್ತದೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಇದು ಮೂಢನಂಬಿಕೆ ಅಂತ ಅನಿಸಬಹುದು. ಆದರೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಮನೆಯ ಸುಖ, ಸಮೃದ್ಧಿ ಮತ್ತು ಬೇರೆ ಸಮಸ್ಯೆಗಳಿಗೋಸ್ಕರ ಉಪ್ಪಿಗೆ ಸಂಬಂಧಪಟ್ಟಂಥ ಉಪಾಯಗಳನ್ನು ತಿಳಿಸಿದ್ದಾರೆ. ಈ ಉಪಾಯಗಳನ್ನು ಮಾಡಿದ ನಂತರ ನೀವು ಆಗಲಿ, ನಿಮ್ಮ ಕುಟುಂಬ ಆಗಲಿ ತುಂಬ ಮುಂದೆ ಸಾಗುತ್ತದೆ. ಹಾಗಾಗಿ ತಾಯಿ ಲಕ್ಷ್ಮೀದೇವಿಯ ಕೃಪೆ, ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದವರ ಮೇಲೆ ಯಾವತ್ತಿಗೂ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಸ್ನೇಹಿತರೆ, ತಂತ್ರಶಾಸ್ತ್ರದ ಅಧ್ಯಾಯ 111ರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ. ಹೇಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಉಪ್ಪು ಇಲ್ಲ ಅಂದರೆ ಆಹಾರದ ಸ್ವಾದ ಅಪೂರ್ಣವಾಗುತ್ತದೆ, ಅದೇ ರೀತಿಯಾಗಿ ಇನ್ನೊಂದೆಡೆ ಮನುಷ್ಯನ ಜೀವನವೂ ಕೂಡ ಉಪ್ಪು ಇಲ್ಲದೆ ಅಪೂರ್ಣ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಈಗ ನಾವು ನಿಮಗೆ ಉಪ್ಪಿಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು, ಉಪಾಯಗಳನ್ನು ತಿಳಿಸ್ತೀವಿ. ಇವುಗಳನ್ನು ನೀವು ಸರಿಯಾಗಿ ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಎಲ್ಲಕ್ಕಿಂತ ಮೊದಲನೆಯ ಉಪಾಯ, ದರಿದ್ರತೆಯಿಂದ ಮುಕ್ತಿ ಪಡೆಯುವಂಥ ಮಹಾ ಉಪಾಯ. ಒಂದು ವೇಳೆ ಮನೆಯಲ್ಲಿ ಜಗಳಗಳು ಆಗ್ತಾ ಇದ್ದರೆ, ಮನೆಯಲ್ಲಿ ಜನರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಕೇವಲ ನಷ್ಟ ಕಾಣ್ತಾ ಇದ್ದರೆ, ಇಂಥ ಹಲವಾರು ಸಮಸ್ಯೆಗಳಲ್ಲಿ ಕೇವಲ ಒಂದು ಚಿಕ್ಕ ಉಪಾಯವನ್ನು ನೀವು ಮಾಡಿರಿ. ಈ ಉಪಾಯವನ್ನು ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ವಾಸ ಆಗುತ್ತೆ. ಮನೆಯಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಮನೆಯ ಜನರೆಲ್ಲ ತುಂಬ ಮುಂದೆ ಸಾಗುತ್ತಾರೆ. ಸ್ನೇಹಿತರೆ, ಈ ಒಂದು ಮಾತನ್ನು ವಿಶೇಷವಾಗಿ ಗಮನದಲ್ಲಿಟ್ಕೊಳ್ಳಿ. ಗುರುವಾರವನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನೆಲವನ್ನು ಒರೆಸ್ತಾ ಇದ್ದರೆ ನೆಲ ಒರೆಸುವಂಥ ನೀರಿನಲ್ಲಿ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿರಿ. ಸ್ನೇಹಿತರೆ,
ಮರೆತರೂ ಸಹ ಗುರುವಾರ ಮನೆಯಲ್ಲಿ ನೆಲವನ್ನು ಒರೆಸದಿರಿ. ಒಂದು ವೇಳೆ ಗೊತ್ತಿಲ್ಲದೆ ಈ ತಪ್ಪು ನಡೆದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಆವರಿಸಿಕೊಳ್ಳುತ್ತವೆ. ಹಾಗಾಗಿ ಗುರುವಾರ ಬಿಟ್ಟು ಬೇರೆ ದಿನಗಳಲ್ಲಿ ಉಪ್ಪಿನ ನೀರಿನಿಂದ ನೆಲವನ್ನು ಒರೆಸಿದ್ರೆ ಮನೆಯ ನಕಾರಾತ್ಮಕ ಶಕ್ತಿಗಳು ನಾಶ ಆಗುತ್ತವೆ. ಮನೆಯಲ್ಲಿ ಒಳ್ಳೆಯ ಶಕ್ತಿಗಳ ವಾಸ ಕೂಡ ಆಗುತ್ತದೆ. ಇಲ್ಲಿ ದೈವಿಕ ಶಕ್ತಿಗಳ ಆಶೀರ್ವಾದವೂ ಇರುತ್ತದೆ. ಈ ಉಪಾಯ ಮಾಡಿದ್ರೆ ಮನೆಯ ವಾಸ್ತು ದೋಷ ಬೇರು ಸಮೇತವಾಗಿ ನಷ್ಟ ಆಗುತ್ತದೆ. ಸ್ನೇಹಿತರೆ, ಧನ ಪ್ರಾಪ್ತಿಯಾಗಬೇಕಂದ್ರೆ ಉಪ್ಪನ್ನು ಮನೆಯಲ್ಲಿ ಗಾಜಿನ ಡಬ್ಬಿಯಲ್ಲಿ ಇಡಬೇಕು. ಅದರಲ್ಲಿ 4ರಿಂದ 5 ಲವಂಗಗಳನ್ನು ಮುಚ್ಚಿಡಿ. ಇದರಿಂದ ಧನ ಸಂಪತ್ತಿನ ಆದಾಯ ಹೆಚ್ಚಾಗುತ್ತದೆ. ಮನೆಯಲ್ಲಿ ವೃದ್ಧಿ ಕೂಡ ಇರುತ್ತದೆ. ಒಂದೆಡೆ ಉಪ್ಪಿನಲ್ಲಿ ಸುಗಂಧ ಇರುತ್ತದೆ. ಧನ ಸಂಪತ್ತು ಕೂಡ ಕಡಿಮೆ ಆಗೋದಿಲ್ಲ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ವ್ಯರ್ಥವಾಗಿ ಹಣ ಖರ್ಚಾಗ್ತಾ ಇದ್ದರೆ ಇಲ್ಲಿ ಒಂದು ಚಿಕ್ಕ ಉಪಾಯವನ್ನು ಮಾಡಿರಿ. ಈ ಉಪಾಯವನ್ನು ನೀವು ಬುಧವಾರದ ದಿನ ಮಾಡಬೇಕು. ಇಲ್ಲಿ ಒಂದು ಗಾಜಿನ ಗ್ಲಾಸನ್ನು ನೀವು ತೆಗೆದುಕೊಳ್ಳಬೇಕು. ಇದನ್ನು ಬಿಟ್ಟು ಬೇರೆ ಗ್ಲಾಸನ್ನು ತೆಗೆದುಕೊಳ್ಳಬಾರದು. ಅದರ ತುಂಬ ನೀವು ಶುದ್ಧವಾದ ನೀರನ್ನು ತುಂಬಿರಿ. ಬೇಕಾದರೆ ಮಾರ್ಕೆಟ್ನಲ್ಲಿ ಗಂಗಾಜಲ ಸಿಗುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಅತಿ ಉತ್ತಮ ಆಗುತ್ತದೆ. ಈ ನೀರಿನಲ್ಲಿ ಈಗ 1 ಚಮಚೆ ಉಪ್ಪನ್ನು ಹಾಕಬೇಕು. ಈ ಗ್ಲಾಸ್ ಮೇಲೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿರಿ. ಮೌಲಿ ದಾರದಿಂದ ಇದನ್ನು ಕಟ್ಟಬೇಕು. ನಿಮ್ಮ ರೂಮ್ನಲ್ಲಿ ಈ ಗ್ಲಾಸನ್ನು ತೆಗೆದುಕೊಂಡು ಹೋಗಿ ಇಡಬೇಕು. ಅಂದರೆ ಆ ಸ್ಥಾನದಲ್ಲಿ ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಕಳೀತಾ ಇರ್ತೀರ. ಯಾವ ದಿಕ್ಕಿನಲ್ಲಿ ಬೇಕಾದರೆ ಈ ಒಂದು ಗ್ಲಾಸ್ ನೀರನ್ನು ಇಟ್ಟುಬಿಡಿ. ಪ್ರತಿ 15 ದಿನಕ್ಕೊಮ್ಮೆ ಈ ನೀರನ್ನು ಬದಲಾಯಿಸಬೇಕು. ಮರಳಿ ನೀರನ್ನು ಹಾಕಿ 1 ಚಮಚೆ ಉಪ್ಪನ್ನು ಹಾಕಬೇಕು. ಇದೇ ಉಪಾಯ ಪ್ರತಿ 15 ದಿನಕ್ಕೊಂದು ಬಾರಿ ಮಾಡಬೇಕು. ಈ ರೀತಿ ಮಾಡ್ತಾ ಹೋದರೆ ವ್ಯಕ್ತಿಯ ಜೀವನದಲ್ಲಿರುವಂಥ ಎಲ್ಲ ದೋಷಗಳು ನಷ್ಟ ಆಗುತ್ತಾ ಹೋಗುತ್ತವೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮೇಲೆ ಮಂಗಳ ದೋಷ, ಶನಿ ದೋಷದಂಥ ಬೇರೆ ಬೇರೆ ದೋಷಗಳಿದ್ದರೆ ಈ ಒಂದು ಚಿಕ್ಕ ಉಪಾಯವನ್ನು ಪ್ರತಿ ಮಂಗಳವಾರ ಅಥವಾ ಶನಿವಾರದ ದಿನ ಮಾಡಬೇಕು. ನಿಮ್ಮ ಮೇಲೆ ಯಾವುದೇ ದೋಷ ಇದ್ದರೂ ಅದು ಶೂನ್ಯಕ್ಕೆ ಸಮಾನವಾಗುತ್ತದೆ. ಇಲ್ಲಿ ಮಂಗಳವಾರ ಅಥವಾ ಶನಿವಾರ ನೀವು ಒಂದು ಬಟ್ಟಲಷ್ಟು ಮೊಸರನ್ನು ತೆಗೆದುಕೊಳ್ಳಿರಿ. ಅದರಲ್ಲಿ 1 ಚಿಟಿಕೆ ಕಪ್ಪು ಉಪ್ಪನ್ನು ಹಾಕಿ ನೀವು ಅದರ ಸೇವನೆಯನ್ನು ಮಾಡಬೇಕು. ಕೇವಲ ಇಷ್ಟು ಮಾಡಿದ್ರು ನಿಮ್ಮ ಮೇಲಿರುವಂಥ ಶನಿ ದೋಷ ಆಗಲಿ ಮಂಗಳ ದೋಷ ಶೂನ್ಯಕ್ಕೆ ಸಮಾನವಾಗಿ ಬಿಡುತ್ತದೆ. ಇಲ್ಲಿ 7.5 ಅಂತ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲ ದೂರ ಆಗುತ್ತವೆ. ಈ ಉಪಾಯದ ಬಗ್ಗೆ ನೀವು ಯಾವುದೇ ಪಂಡಿತರ ಬಳಿ ಕೇಳಿದ್ರೂ ಕೂಡ ಅವರು ಹೇಳ್ತಾರೆ. ಮಾಹಿತಿ ಇಷ್ಟ ಆದರೆ ಜೈ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.